ಗೊತ್ತಿಲ್ಲ. SCP TSP ಹಣನೇ ಕೊಟ್ಟಿರೋದು. 70 ಯಾಕೆ ನೀವು ತೆಗಿಲಿಲ್ಲ? 70 ಯಾಕೆ ನೀವು ತೆಗಿಲಿಲ್ಲ? ತೆಗೆದ್ರಿ. ನೀವು ಯಾಕೆ ತೆಗಿಲಿಲ್ಲ? 70 ಯಾಕೆ ತೆಗಿಲಿಲ್ಲ? ನಾವು ಅಧಿಕಾರಕ್ಕೆ ಬಂದ್ರೆ ತೆಗಿತೀವಿ ಅಂತ ತಾವು ಹೇಳಿದ್ರಿ. ನೀವು ಅಧಿಕಾರದಲ್ಲಿ ಇದ್ರಲ್ಲ, 4 ವರ್ಷ ಇದ್ರಲ್ಲ, ಯಾಕೆ ತೆಗಿಲಿಲ್ಲ 70? ನೀವು ನೀವೇ ಇದ್ರಲ್ಲ, ಯಾಕೆ ತೆಗಿಲಿಲ್ಲ 70? ಪೂರ್ತಿ ದುರುಪಯೋಗ ಮಾಡ್ಕೊಂಡಿದ್ರಲ್ಲ. ನೀವು ಮಾಡಿದ್ದನ್ನೇ ಅವರು ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ನೀವೇನ್ ಮಾಡಿದ್ರಿ? ನೀವು ದುರುಪಯೋಗ ಮಾಡ್ಕೊಂಡಿದ್ದು ನಿಮ್ ಕಾಲದಲ್ಲಿ ಯೋಜನೆ ಕೊಡ್ತಾರೆ. ಇಟ್ ಈಸ್ ಅ ಸ್ಪೆಷಲ್ ಕಾಂಪೋನೆಂಟ್. ಎಲ್ಲಾ ಕಡೆಯಲ್ಲೂ ಇದೆ. ಇಲ್ಲಿ ಆಕ್ಟ್ ತಂದ್ರೂ ಮೋಸ ಆಗ್ತಾ ಇದೆ. ಆಕ್ಟ್ ತಂದು ಮೋಸ ಆಗ್ತಾ ಇದೆ. ಆಯ್ತು, ಆಯ್ತು ಮಾನ್ಯ ಅಧ್ಯಕ್ಷರೇ, ಹೇಳ್ಬೇಕು, ತಿಳಿಬೇಕಲ್ಲ. 70 ಯಾಕೆ ಇವರು ಅಧಿಕಾರದಲ್ಲಿ ಇದ್ರಲ್ಲ, 19ರಿಂದ 23ವರೆಗೆ ಇದ್ರಿ ಅಧಿಕಾರದಲ್ಲಿ. 70 ಯಾಕೆ ರದ್ದು ಮಾಡಲಿಲ್ಲ? ರದ್ದು ಮಾಡಿದವ್ರು ನಾವು, ರದ್ದು ಮಾಡಿದವ್ರು ನಾವು. ಈ ವರ್ಷ ಕೂತ್ಕೊಳ್ಳಿ, ನಿಮ್ಗೆ ಗೊತ್ತಿಲ್ಲ. ಅಲ್ಲ ಸಭಾಪತಿಗಳೇ, ನಿಮ್ಮನ್ನ ಯಾರು ಕರೆದವರು? ನಿಮ್ಮನ್ನ ಯಾರು ಕರೆದ? ಇಷ್ಟ ಉಳಿದ ಮಾತಾಡ. ಏನಿದು ಧರ್ಮಶಾಲೆ ಇದು? ಕೂಡ್ರಿ, ಏನಾದ್ರು ಮಾತಾಡ್ಬೇಕು. ಕೂಡ್ರಿ, ನಾ ಹೇಳ್ತೀನಿ, ನೀವು ನಿಮಗೆ ಹೆಸರು ಬರ್ಕೊಂಡು ಅಂತ ಹೇಳ್ತೀನಿ, ಕೇಳ್ತೀನಿ. ಸುಮ್ಮನೆ ಬರೀ ನೋಡೋಣ ಎದ್ದು ಏನಾದ್ರು ಮಾಡ್ತೀರ. ಮಾನ್ಯ ಸಭಾಪತಿಯವರೇ, ಈ ನಾವು 2013ರಲ್ಲಿ SCP TSP ಆಕ್ಟ್ ಅನ್ನು ತರದೇ ಹೋಗಿದ್ರೆ ಆಗ ಎಷ್ಟು ಖರ್ಚಾಯ್ತಿತ್ತು? ಒಟ್ಟು SCP TSP ಖರ್ಚಾಯ್ತಾ ಇದ್ದದ್ದು 6ರಿಂದ 7,000 ಕೋಟಿ. ಆಗ ಕಾನೂನು ಇರಲಿಲ್ಲ. 6,000ರಿಂದ 7,000 ಕೋಟಿ. ಇದು ತಂದ ಮೇಲೆ 5 ವರ್ಷದಲ್ಲಿ ಕಾನೂನು ತಂದ ಮೇಲೆ 88,000ಕ್ಕೂ ಜಾಸ್ತಿ ಕೋಟಿ, 88,900 ಕೋಟಿ, 88,900 ಕೋಟಿ ಖರ್ಚಾಯಿತು. ಈ ವರ್ಷ 42,018 ಕೋಟಿ ಇದೆ. 42,018 ಕೋಟಿ ಇದೆ. ಇದನ್ನ ಬೇರೆ ಕಡೆ ತಗೊಬರ್ರಿ, ಬೇರೆ ರಾಜ್ಯದಲ್ಲಿ ತಗೊಬರ್ರಿ, ಕೇಂದ್ರದ ತಗೊಬರ್ರಿ, ಒತ್ತಾಯ ಹಾಕಿ. ಬೇಡ ಅಂತವ್ರು ಯಾರು? ನಾನು ಒತ್ತಾಯ ಹಾಕ್ತೀನಿ. ಆಮೇಲೆ ರಿಸರ್ವೇಶನ್ ಇನ್ ಪ್ರಮೋಷನ್, ರಿಸರ್ವೇಶನ್ ಇನ್ ಪ್ರಮೋಷನ್ ಇಡೀ ದೇಶದಲ್ಲಿ ಸುಪ್ರೀಂ ಕೋರ್ಟ್ನವರು ಹೊಡೆದಾಕ್ಬಿಟ್ರು ರಿಸರ್ವೇಶನ್ ಇನ್ ಪ್ರಮೋಷನ್. ನಮ್ಮ ರಾಜ್ಯದಲ್ಲಿ ನಾವು ತಗೊಬಂದು ಕಾನೂನು ಮಾಡಿ, ಯಾರು ಚೀಫ್ ಸೆಕ್ರೆಟರಿ ಇದರೆಲ್ಲ ಯಾರು ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಏನೋ ಬಾಯಿ ಬಂದಾಗ ಏನೋ ಮಾತಾಡಕ್ಕೆ ಹೋಗ್ಬಾರ್ದು. ಅಟಲ್ ಬಿಹಾರಿ ವಾಜಪೇಯಿ ಅವರು ತಂದಿದ್ರಂತೆ ಪ್ರಮೋಷನ್ ಇನ್ ರಿಸರ್ವೇಶನ್. ಇಡೀ ದೇಶದಲ್ಲಿ ನಮ್ಮ ಚೀಫ್ ಸೆಕ್ರೆಟರಿ ಯಾರಮ್ಮ ಇದ್ದದು? ಹೆಣ್ಮಗಳು ರತ್ನಪ್ರಭಾ. ಅವ್ರ ಕಾಲದಲ್ಲಿ ಅವ್ರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅವರಿಂದ ರಿಪೋರ್ಟ್ ತರಿಸ್ಕೊಂಡು ಅದನ್ನು ಜಾರಿ ಮಾಡಿದೆ ನಾನು. ಜಾರಿ ಮಾಡದ್ರಿಂದ ರಿಸರ್ವೇಶನ್ ಇನ್ ಪ್ರಮೋಷನ್ ಕರ್ನಾಟಕದಲ್ಲಿ ಮಾತ್ರ ಇರೋದು, ಬೇರೆ ರಾಜ್ಯಗಳಲ್ಲಿ ಇಲ್ಲ. ಯಾಕೆ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಕ್ಕಿಲ್ಲ? ಕರ್ನಾಟಕ ಇಸ್ ದಿ ಓನ್ಲಿ ಸ್ಟೇಟ್ ಇನ್ ದಿ ಎಂಟೈರ್ ಕಂಟ್ರಿ. ಮೋದಿಜಿ ಅವರೇ ಅದನ್ನು ಮಾಡಿಸಿದ್ದಲ್ಲಿ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ಇಟ್ ಈಸ್ ಸಪರೇಟ್ ಬೈ ದಿ ಸುಪ್ರೀಂ ಕೋರ್ಟ್. ನಾವು ಮಾಡಿದಂತ ಕಾಯ್ದೆಯನ್ನ ಸುಪ್ರೀಂ ಕೋರ್ಟ್ ಅಪ್ಡೇಟ್ ಮಾಡಿದೆ. ಬೇರೆ ರಾಜ್ಯದಲ್ಲಿ ಮಾಡಿಲ್ಲ, ಕೇಂದ್ರದಲ್ಲೂ ಮಾಡಿಲ್ಲ. ಹಾಗಾದ್ರೆ SC ST ಜನರಿಗೆ, ಹಿಂದುಳಿದವರಿಗೆ ಕಾಂಟ್ರಾಕ್ಟ್ ನಲ್ಲಿ ರಿಸರ್ವೇಶನ್ ತಗೊಬಂದಲ್ಲ ಬೇರೆ ರಾಜ್ಯದಲ್ಲಿ ಯಾಕೆ ತಂದಿಲ್ಲ? ಎಲ್ಲರೂ ತೋರಿಸಪ್ಪ.
0 ಮಾತು ಬಂದು ನಾರಾಯಣ ಸ್ವಾಮಿ ಮಾಡಿಲ್ವಲ್ಲ, ನಾರಾಯಣ ಸ್ವಾಮಿ ಮನೆಯಾಗ ಆರಾಮಿಲ್ಲ. ನೀವೆಲ್ಲೂ ಮಾಡಿಲ್ಲ. ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾವು ಈ 11G ಮಾದರಿ ಸರ್ಕಾರ ಇದೆಯಲ್ಲ, 40-60 ಆಮೇಲೆ 40-60 ಇದರಲ್ಲಿ ನಿಮ್ಮ ಎಂಥದ್ದು VBG ರಾಮ್ ಜಿ ಕಾಯ್ದೆ ಬಂದಿದೆಯಲ್ಲ, ಅದರ ಪ್ರಕಾರ ವೇತನ ಎಲ್ಲನೂ ಕೂಡ ಅವರೇ ಕೊಡ್ತಿದ್ರು, ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಅದ್ರ ಪ್ರಕಾರ ಮನ್ರೇಗಾ ಪ್ರಕಾರ ಕೇಂದ್ರ ಸರ್ಕಾರನೇ ವೇತನ ಕೊಡೋದು. ಈಗ ರಾಜ್ಯ 40% ಕೊಡ್ಬೇಕಂತೆ, ಕೇಂದ್ರ 60% ಕೊಡ್ಬೇಕಂತೆ. ಅದಕ್ಕೆ ಏನಂತ ಹೇಳ್ತಾರೆ, ರಾಜ್ಯದಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ಹಿಂಗಂತ ಹೇಳ್ತಾ ಇದ್ದಾರೆ. ಕೆಲಸನೇ ಆಗಬಾರ್ದು ಅಂತ ಫೇಲ್ ಆಗುತ್ತೆ. ಇದ್ದೇವೆ, ಕೇಂದ್ರ ದಿವಾಳಿ ಆದ ದೇಶ. ಅದಕ್ಕೆ ಆರ್ಥಿಕ ಸ್ಥಿತಿ ನಾಚಿಕೆ ಆಗ್ಬೇಕು. ತಾಯಿ ಮೋದಿಯಿಂದ ದೇಶ ಇದ್ದೇವೆ, ಮತ್ತೆ ಇಟಲಿಯಿಂದ ಬರುದಿಲ್ಲ. ಬಾಂಗ್ಲಾ ಜೈಕಾರ, ಪಾಕಿಸ್ತಾನ ಜೈಕಾರ ಹಾಕಿದಂಗೆಲ್ಲ ಕೂಡಪ್ಪ ಕೂಡು. ಡಿಟಿ ಭಾರತೀಯ ಜನತಾ ಅವರ ಮಹಿಳೆಯರಾಗಿದ್ದೀರಿ. ಇವಾಗ ಬಂಗಾರದ ರೇಟ್ ಏನಾಗಿದೆ, ಬೆಳ್ಳಿ ರೇಟ್ ಏನಾಗಿದೆ, ದೇಶದ್ರೋಹ ಮಾಡೋದಿಲ್ಲ.
ಕೂಡ್ರಿ 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 ಏನ್ ಕೂಡ್ರಿ ಒಂದ್ ನಿಮಿಷ ಕೊಡೋದಿಲ್ಲ ಅಂತ ಹೇಳಿದ್ರೆ ಏನು ಅವಕಾಶ? ಹೇಳಿ ಅವಾಗ ಕೂತ್ಕೊಳ್ಳಿ, ನಾಚಿಕೆ ಮರ್ಯಾದೆ ಐತಿಲ್ಲ ಏನಾರ ನೋಡಿ. ಒಂದ್ ನಿಮಿಷ ರೀ ಪ್ರತಾಪ್ ಸಿಂಹ ನಾಯಕರ, ಇಲ್ಲಿ ಯಾರು ಸಂಭಾವಿತರಿಲ್ಲ. ಅವ್ರು ಮಾಡ್ತಾರೆ, ನೀವು ಮಾಡ್ತೀರಿ, ನೀವು ಮಾಡ್ತಾರೆ, ಅವ್ರು ಮಾಡ್ತಾರೆ. ಒಂದ್ ನಿಮಿಷ ಕೇಳಿ. ಅವ್ರು ಹೆಚ್ಚು ಮಾತಾಡಿದ್ರೆ ನೀವು ಕಡಿಮೆ ಮಾಡ್ತೀರಿ, ನೀವು ಹೆಚ್ಚು ಮಾತಾಡ್ತೀರಿ, ಅವ್ರು ಮಾತಾಡ್ತಾರೆ. ಕೇಳಿ, ನಾ ಹೇಳ್ತೀನಿ, ಎಲ್ಲರ ಹೆಸರು ಬರ್ಕೊಂಡು ನೀವು ಕೊಡ್ತೀನಿ ಅಂತ ಹೇಳಿದ್ರು ಸಹಿತ ಇದೇನು ಈ ಥರ ಧರ್ಮಶಾಲೆ ಮಾಡಿದ್ರೆ ಏನು ಐತಿಲ್ಲ ನಿಮಗೆ? ಏನು ನನಗೆ ಬಾಯಿಗೆ ಬೇರೆ ಬರ್ತಿದೆ. ನಾ ಹೇಳ್ತೀನಿ, ದಯಮಾಡಿ ಯಾರು ಹೇಳ್ಬೇಡ್ರಿ. ಎದ್ರು ನೀವು ಬರ್ಕೋರಿ. ಮುಖ್ಯಮಂತ್ರಿ ಹೇಳಿದ ನಂತರ ಎಷ್ಟೊತ್ತಾಗಲಿ ನಾ ಕೊಡ್ತೀನಿ. ನೀವು ಯಾರು ಹೇಳ್ಬೇಡ್ರಿ. ಸರ್ ಸಭಾನಾಯಕರು ಹೇಳ್ರಿ, ಯಾರು ಹೇಳ್ಬೇಡ್ರಿ. ಕುತ್ಕೊಳ್ಳಿ ಸುಮ್ಮನೆ ರೀ, ಸುಮ್ಮ ಕೊಡ್ರಿ. ಎದಕ್ಕೆ ಮಾತಾಡ್ತೀವಿ? ಒಂದು ನಿಮಿಷ ನೋಡಿ, ತಡೀರಿ. ನಾನು ಹೇಳಿದ್ದೀನಿ, ಇಲ್ಲಿ ಇಲ್ದಂತ ಅವ್ರ ಬಗ್ಗೆ ಮಾತಾಡಬಾರ್ದು. ಪ್ರಧಾನಮಂತ್ರಿ ಸಭಾಪತಿಗಳೇ, ಅದನ್ನ ಕಡತದಿಂದ ತೆಗೆದಾಕ್ತೀನಿ. ದ್ರೋಹ ಮಾಡಿದ್ರು ರಾಜ್ಯದ ಮಾನ್ಯ ಸಭಾಪತಿಗಳೇ, ಒಂದ್ ನಿಮಿಷ ಹೇಳ್ತೀನಿ ನಾನು ಕೇಳಿ. ನೋಡಿ, ಅದನ್ನ ಕಡತದಿಂದ ತೆಗೆದುಹಾಕಿದ್ದೀನಿ. ಸರಿಯಾದ ಕ್ರಮ ಅಲ್ಲ, ಕಡತದಿಂದ ತೆಗೆದುಹಾಕಿದ್ದೀನಿ. ನೋಡಿ, ನಜೀರ್ ಮಾತಾಡಿ ಮಾಡೋದು ಸರಿನಾ? ಮಾನ್ಯ ಮುಖ್ಯಮಂತ್ರಿಗಳು ತಪ್ಪು ದೇಶದ ಪ್ರಧಾನಮಂತ್ರಿಯನ್ನ ದೇಶದ್ರೋಹಿ ಅನ್ನೋದು ಸರಿನಾ? ಪ್ರಶ್ನೆ ಬರ್ತಿರಲಿಲ್ಲ. ನಾವು ಕೂಡ ಬಹಳ ಮಾತಾಡ್ತೇವೆ, ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೇವೆ. ಆದ್ರೆ ನಾವು ದೇಶದ್ರೋಹಿ ಅಂತೀವ? ನಾವು ದೇಶದ್ರೋಹಿ ಅಂತೀವ? ನಾವು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತೀವಿ, ಆದ್ರೆ ಈ ಪದಗಳನ್ನು ಬಳಸಲ್ಲ. ಅವರು ನಿಮ್ ಸಂತಾನ ಏನಪ್ಪ ಹೇಳಪ್ಪ. ಓದಿದ್ರೆ ಬಿಡಿ ನಾವು ಮಾನ್ಯ ಸಭಾಪತಿಯವರೇ, ನಾನು ಮುಗಿಸ್ಬಿಡ್ತೀನಿ ಈಗ. ಒಂದು ನಿಮಿಷ ರೀ, ಒಂದು ನಿಮಿಷ ಇಲ್ಲ ಅಲ್ಲ, ನೀವು ಒಂದ್ ನಿಮಿಷ ಕೇಳಿ. ಕೇಳಿ. ನೀವು ನರೇಂದ್ರ ಮೋದಿ ಅವರನ್ನು ನರೇಂದ್ರ ಮೋದಿ ಅನ್ಬೇಡ, ಸಭಾಪತಿಗಳೇ, ಮಾತಾಡಬೇಡ. ಮುಖ್ಯಮಂತ್ರಿಗಳು ಈ ಸದನದಲ್ಲಿದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಮುಂದೆ ನಿಂತಿದ್ದಾರೆ. ಒಂದು ನಿಮಿಷ ಸಭಾಪತಿಗಳೇ, ಕೇಂದ್ರದ ಸರ್ಕಾರ